ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಶಿರ್ಸಿ ತಾಲೂಕಾ ಘಟಕದ ವತಿಯಿಂದ ಶಿಶು ಸಾಹಿತ್ಯದ ಆಳ ಹಾಗೂ ಶಿರ್ಸಿ ತಾಲೂಕಿನ ಮಕ್ಕಳ ಸಾಹಿತ್ಯ ಉಪನ್ಯಾಸ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವು ನಗರದ ನೆಮ್ಮದಿ ಕುಟೀರದಲ್ಲಿ ಶುಕ್ರವಾರ ನಡೆಯಿತು. ಹಿರಿಯ ಕವಿ ರಮೇಶ್ ಹೆಗಡೆ ಕಡೆಕೋಣ ಶಿಶು ಸಾಹಿತ್ಯದ ಕುರಿತು ಉಪನ್ಯಾಸ ನೀಡಿ ಮಾತನಾಡಿ, ಕನ್ನಡ ಶಿಶು ಸಾಹಿತ್ಯದ ಬೇರು ಜಾನಪದದಲ್ಲಿ ಕಂಡುಬರುತ್ತದೆ. 12 ವರ್ಷದ ಒಳಗಿನ ಮಕ್ಕಳಿಗೆ ರಚನೆಯಾದ ಸಾಹಿತ್ಯವನ್ನು ಶಿಶು ಸಾಹಿತ್ಯ ಎನ್ನಲಾಗುತ್ತದೆ. ಮಕ್ಕಳ ಭಾವನಾತ್ಮಕ ವಿಕಾಸಕ್ಕೆ ಸಾಹಿತ್ಯ ಅನುಕೂಲವಾಗುತ್ತಿದೆ. ಲಲಿತ ಕಲೆಗಳಿಗೆ ತನ್ನದೇ ಆದ ಶಕ್ತಿ ಇದೆ. ಸಾಹಿತ್ಯವು ನೀಡುವ ಆನಂದವೇ ಬೇರೆ. ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಬೆಳೆಸಬೇಕು. ಮಕ್ಕಳ ಸಾಹಿತ್ಯದಲ್ಲಿ ನೀತಿಯನ್ನು ಹೇಳಲಾಗುತ್ತದೆ. ಮಕ್ಕಳಿಗಾಗಿಯೇ ಹಲವು ಪತ್ರಿಕೆಗಳು ಪ್ರಕಟವಾಗುತ್ತಿದ್ದವು. ಆದರೆ ಈಗ ಹಲವು ಪತ್ರಿಕೆಗಳು ನಿಂತು ಹೋಗಿವೆ. ಶಿಕ್ಷಣದ ಸೆಳೆತಗಳು ಮಕ್ಕಳಿಗೆ ಇಂತಹ ಪತ್ರಿಕೆಗಳನ್ನು ಓದಲು ವಿದ್ಯಾರ್ಥಿಗಳಿಗೆ ಸಮಯವೇ ಸಿಗುತ್ತಿಲ್ಲ. ಜೊತೆಗೆ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಹುಟ್ಟಿಸುವವರ ಸಂಖ್ಯೆಯು ಕಡಿಮೆ ಆಗಿದೆ. ಮಕ್ಕಳು ಸಾಹಿತ್ಯದ ಸ್ವಾದವನ್ನು ಸವಿಯುವಲ್ಲಿ ವಿಫಲರಾಗುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿಶು ಸಾಹಿತ್ಯಕ್ಕೆ ಕೊಡುಗೆ ನೀಡಿದವರು ಹಲವರಿದ್ದಾರೆ. ಗ್ರಂಥಾಲಯದಲ್ಲಿ ಹುಡುಕಿದರೆ ಅತ್ಯುತ್ತಮ ಕೃತಿಗಳೇ ಸಿಗುತ್ತಿಲ್ಲ. ಶಿರ್ಸಿಯಿಂದಲೂ ಸಹ ಶಿಶು ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ಲೇಖಕರು ನೀಡಿದ್ದಾರೆ. ಇಷ್ಟೆಲ್ಲ ಕೊಡುಗೆಗಳಿದ್ದರೂ ಸಹ ಮಕ್ಕಳನ್ನು ಓದುವಿಕೆಯತ್ತ ತರಲು ವಿಫಲವಾಗುತ್ತಿದ್ದೇವೆ ಎಂದರು. ಕವಿಯತ್ರಿ ನಾಗವೇಣಿ ಹೆಗ್ಗರ್ಸಿ ಮನೆ ಮಾತನಾಡಿ, ನವೋದಯ ಸಾಹಿತ್ಯಕ್ಕಿಂತಲೂ ಪೂರ್ವದಲ್ಲಿ ಜಾನಪದ ಸಾಹಿತ್ಯ ಇತ್ತು. ಮಕ್ಕಳಿಗೆ ಚಿಕ್ಕನಿಂದಲೇ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಬೇಕು. ಮೊಬೈಲ್ ಬಳಕೆ ಅತಿಯಾದ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಓದುವಾಸಕ್ತಿ ತೀರಾ ಕಡಿಮೆಯಾಗುತ್ತಿದೆ. ಮನೆಯೇ ಮೊದಲ ಪಾಠಶಾಲೆ ಎಂಬ ಪದ್ಧತಿ ತಪ್ಪು ಹೋಗಿದೆ. ಇದರಿಂದ ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆಯಾಗಿವೆ. ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಗಳನ್ನು ಕಲ್ಪಿಸಬೇಕಿದೆ. ಶಾಲೆಗಳಲ್ಲಿ ಸಾಹಿತ್ಯದ ಕುರಿತು ಸ್ಪರ್ಧೆಗಳನ್ನು ಏರ್ಪಡಿಸಬೇಕು. ಆಗ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಬೆಳೆಸುತ್ತದೆ. ಮಕ್ಕಳನ್ನು ರಂಜಿಸುವ ಶಿಶು ಸಾಹಿತ್ಯಗಳು ಬರುವಂತಾಗಬೇಕು ಎಂದರು. ಬರಹಗಾರ್ತಿ ರೇಖಾ ಭಟ್ ಮಾತನಾಡಿ, ಮಕ್ಕಳ ಸಾಹಿತ್ಯವನ್ನು ಇನ್ನಷ್ಟು ಚಿಗುರುವಂತೆ ಮಾಡಬೇಕಾಗಿದೆ. ಹೊಸತನವಿಲ್ಲದಿದ್ದರೆ ಸಾಹಿತ್ಯ ಮಕ್ಕಳ ಮನ ಮುಟ್ಟುವುದಿಲ್ಲ. ಹಾಗಾಗಿ ಮನ ಮುಟ್ಟುವಂತೆ ಬರೆಯಬೇಕು. ಮಕ್ಕಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಉತ್ತಮವಾದ ಶಿಶು ಸಾಹಿತ್ಯಗಳು ಹೊರಬರಲು ಸಾಧ್ಯವಾಗುತ್ತದೆ. ನಮ್ಮ ಬಾಲ್ಯದ ನೆನಪುಗಳೇ ಕೃತಿಯಾಗಿ ಹೊರಬರಲು ಸಾಧ್ಯವಾಗುತ್ತದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ತು ಶಿರ್ಸಿ ಘಟಕದ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘದ ಕಾರ್ಯಕಾರಿಣಿ ಸದಸ್ಯ ಬಂಗಾರಪ್ಪ ಉಪಸ್ಥಿತರಿದ್ದರು. 10ಕ್ಕೂ ಹೆಚ್ಚು ಕವಿಗಳು ಕವನವನ್ನು ವಾಚಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಶಿರ್ಸಿ ಘಟಕದ ಗೌರವ ಕಾರ್ಯಾಧ್ಯಕ್ಷ ವಿಆರ್ ಹೆಗಡೆ ಮತ್ತಿಘಟ್ಟ ಸ್ವಾಗತಿಸಿ ನಿರೂಪಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.